ನೋಡಿ, ಅವರ ಹುಟ್ಟುಹಬ್ಬ ಇವತ್ತಿದ್ದರೆ ಖಂಡಿತ ಅವರಿಗೆ 75 ವರ್ಷ ಪೂರೈಸಿರ್ತಕ್ಕಂಥದ್ದಕ್ಕೆ ನನ್ನ ಶುಭ ಕಾಮನೆಗಳು ಇರ್ತದೆ. ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳಿಂದ ನಮಗೂ ಅವ್ರಿಗೂ ಒಂದು ರೀತಿಯಾದಂಥ ಒಂದು ಉತ್ತಮವಾದಂಥ ಒಂದು ಸಂಬಂಧಗಳಿಲ್ಲ. ಆ ಕಾರಣಕ್ಕಾಗಿ ಅವರನ್ನು ನಮ್ಮನ್ನು ಆಹ್ವಾನ ಮಾಡಿಲ್ಲ, ಅದಕ್ಕೆ ನಾವು ಹೋಗಿಲ್ಲ. ಸರ್, ಅಲ್ಲಿ ಇದ್ದಂಥ ಕೆಲವು ಬೇರೆ ಪಕ್ಷದವರು ತಾವು ಅಂಬೇಡ್ಕರ್ ಇವತ್ತು ನಾನು ಹೆಚ್ಚು ಆ ವಿಚಾರ ಹೇಳೋದಿಲ್ಲ. ಚಿಂತಾಮಣಿಯಲ್ಲಿ ಒಂದು ಸತಿ ತಾವು ಬಂದು ಇವತ್ತೇನು ಅಂಬೇಡ್ಕರ್ ಭವನ ಪುನರ್ ನಿರ್ಮಾಣ ಆಗ್ತಾಯಿದೆ, ದಯವಿಟ್ಟು ಅದನ್ನೊಂದು ಸತಿ ನೋಡಿ. ಅಲ್ಲಿ ನಾವು ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನಾನಲ್ಲ, ಹಿಂದೆಯೇ ಅವರೇ ಪಾಪ ತರಾತುರಿಯಲ್ಲಿ ಚುನಾವಣೆ ಮುಂಚಿತವಾಗಿ ಮಾಡಬೇಕು ಅಂತಿದ್ರು, ಕಾರಣಾಂತರದಿಂದ ಆಗಲಿಲ್ಲ. ಆದರೆ ಇವತ್ತು ಅದಕ್ಕೆ ಒಂದು ಹೊಸ ರೂಪ ಕೊಡುವಂಥದ್ದಾಗ್ತಾಯಿದೆ. ಅಲ್ಲಿ ಸುಮಾರು 90-10 ಅಡಿ ಆದ ಅಂಬೇಡ್ಕರ್ ಪುತ್ಥಳಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿದೆ. ಇಲ್ಲಿ ಶಾಲೆ ಆವರಣದಲ್ಲಿ ಶಾಲೆ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಮಾಡಬೇಕೇನೋ, ಅಂಬೇಡ್ಕರ್ ಪುತ್ಥಳಿ ಇಡುವಂಥದ್ದು ಮತ್ತೊಂದು ವಿಚಾರ ನನ್ನ ಹತ್ರ ಬಂದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಸರ್ಕಾರದಲ್ಲಿ ಎಲ್ಲಂದರಲ್ಲಿ ಇವತ್ತು ಪುತ್ಥಳಿ ಇಡುವಂಥದ್ದಕ್ಕೆ ಗೊಂದಲ ಆಗ್ತಾಯಿದೆ. ಇತ್ತೀಚೆಗೆ ತಾನೇ ಮೊನ್ನೆ ಕೆಲವು ಕಡೆ ಎಲ್ಲ ಗೊಂದಲಗಳಾಗಿದ್ದಾವೆ. ಸರ್ಕಾರದ ಅನುಮತಿ ಇಲ್ದಿರ ನೀವು ಇಡೋಕ್ಕೆ ಬರೋದಿಲ್ಲ, ಅನುಮತಿ ಪಡ್ಕೊಂಡು ಇಡಿ ಅಂತ ಇದೇ ಯಾರು ಇವತ್ತು ಅಲ್ಲಿ ಯೋಜನೆ ಮಾಡಿರ್ತಕ್ಕಂಥವ್ರು ಇದ್ದರು ಅವ್ರಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಆದರೆ ಅದನ್ನೆಲ್ಲ ಧಿಕ್ಕರಿಸಿ ಇಟ್ಟಾಗ ಕಾನೂನಲ್ಲಿ ಹೋರಾಟದ ವಿಚಾರದಲ್ಲಿ ಬಂದಾಗ ಕೋರ್ಟ್ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟು, ಹೈಕೋರ್ಟು ನಿರ್ದೇಶಿತ ತೀರ್ಮಾನಗಳ ಮೇಲೆ ಜಿಲ್ಲಾಡಳಿತ ಅದನ್ನು ತೆಗೀತಕ್ಕಂಥ ಕೆಲಸ ಆಗಿದೆ. ಅದು ಬಿಟ್ಟರೆ ಬೇರೆ ಏನು ವಿಚಾರ ಇಲ್ಲ. ಪಾಪ ಅವರು ಇದಕ್ಕೆ ರಾಜಕೀಯ ಬಣ್ಣ ಕೊಟ್ಕೊಂಡು, ರಾಜಕೀಯ ನಾಯಕರು ಇದ್ರ ಹಿಂದೆ ಅವರಿಗೆ ಕುಮ್ಮಕ್ಕೆ ಕೊಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಪಾದಯಾತ್ರೆಗಳು, ಫ್ರೀಡಮ್ ಪಾರ್ಕಲ್ಲಿ ಭಾಷಣಗಳು ಇವೆಲ್ಲ ನಡೆದೋಗಿದೆ. ಅದಕ್ಕೂ ಇವತ್ತು ಕಾರ್ಯಕ್ರಮಕ್ಕೆ ಯಾವುದೇ ಸಂಬಂಧ ಕಲ್ಪಿಸುವಂಥದ್ದಿಲ್ಲ. ವಿಷಯ ಅಲ್ಲೇನಾದರೂ ಅವ್ರು ಚರ್ಚೆ ಮಾಡಿದರೆ ಅವರ ಎಷ್ಟು ತಿಳುವಳಿಕೆ ಇದೆ ಅನ್ನೋದಕ್ಕಂಥದ್ದನ್ನು ಅರ್ಥ ಆಗುತ್ತೆ. ಕಾರ್ಯಕ್ರಮ ಮೇಲ್ನೋಟೋದಕ್ಕೆ ನೋಡೋರಿಗೆ ಗೊತ್ತಾಗ್ತಿದ್ದು ಮಾಡಲಿ. ಈಗ ರಾಜಕಾರಣದಲ್ಲಿ ಇವತ್ತು ಎಲ್ಲರೂ ಸಂಘಟನೆ ಮಾಡೋವಂಥದ್ದಕ್ಕೆ ಸ್ವತಂತ್ರರಿದ್ದಾರೆ. ಹಿಂದೆ ಅವರ ಅಣ್ಣ ಚಿರಂಜೀವಿಯವರು ಬಂದಿದ್ದರು, ನನ್ನ ಅಭಿಮಾನ ನಟರು. ಅವರು 2013ರಲ್ಲಿ ಬಂದೋದ್ರು. ಕಾಂಗ್ರೆಸ್ ಪಕ್ಷದ ಪರವಾಗಿ ಅವತ್ತು ಬಂದು ಪ್ರಚಾರ ಮಾಡಿ ಹೋದರು. ಪರಿಣಾಮ ಏನಾಯಿತು, ಮತ್ತೊಂದು ಎಷ್ಟು ಫಲಿತಾಂಶ ಬಂತು ಅಂತಕ್ಕಂಥದ್ದು ಬೇರೆ. ಪವನ್ ಕಲ್ಯಾಣ್ ಅವರು ಇವತ್ತು ಯಶಸ್ವಿಯಾಗಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಹೋದ ಚುನಾವಣೆಯಲ್ಲಿ ಏನಾಯಿತು, ಅವರ ಫಲಿತಾಂಶ ಏನಾಯಿತು ಅಂತಕ್ಕಂಥದ್ದು ನಮಗೂ ನಿಮ್ಗೆ ಗೊತ್ತಿದೆ. ರಾಜಕಾರಣದಲ್ಲಿ ಈ ರೀತಿಯೇ ಆಗುತ್ತೆ, ಚುನಾವಣೆಯಲ್ಲಿ ಆ ರೀತಿ ಆಗುತ್ತೆ, ಇಂಥದ್ದೇ ಆಗುತ್ತೆ ಅಂತಕ್ಕಂಥದ್ದು ನಾವು ಹೇಳಲಿಕ್ಕಾಗೋದಿಲ್ಲ. ಇನ್ನೂ 2.5 ವರ್ಷ ಸಮಯ ಬಾಕಿ ಇದೆ. ನೋಡೋಣ ಆ ಸಂದರ್ಭಕ್ಕೆ ಏನೇನಾಗ್ತದೆ, ನಮ್ಮ ಕ್ಷೇತ್ರದ ಜನ ಏನು ತೀರ್ಮಾನ ಮಾಡ್ತಾರೆ. ಕಡೆಗೆ ಓಟ್ ಹಾಕ್ತಕ್ಕಂಥದ್ದು ಆಂಧ್ರದವರಲ್ಲ, ಕರ್ನಾಟಕದವರು ಚಿಂತಾಮಣಿ ಮತದಾರರು ಓಟ್ ಹಾಕಬೇಕಾಗುತ್ತೆ. ಅಂತಿಮವಾಗಿ ಅವ್ರ ತೀರ್ಮಾನ ಮುಖ್ಯ ಆಗುತ್ತೆ. ಅವ್ರ ತೀರ್ಮಾನದ ಮೇಲೆ ಸೋಲು ಗೆಲುವು ತೀರ್ಮಾನ ಆಗೋದು. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ಅವಲಂಬಿತವಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.